ನಮಸ್ಕಾರ ಸ್ನೇಹಿತರೆ. ಸಂವಿಧಾನ ತಿಳಿ ಸಂಚಿಕೆ 9 ಇವತ್ತು. ಹಿಂದಿನ ಸಂಚಿಕೆಯಲ್ಲಿ ನಾವು ಮೂಲಭೂತ ಹಕ್ಕುಗಳಿಗಿರುವ ಸಮಂಜಸವಾದ ನಿರ್ಬಂಧಗಳ ಬಗ್ಗೆ, ವಿಶೇಷವಾಗಿ ಅನುಚ್ಛೇದ 19 ಬಗ್ಗೆ ತಿಳ್ಕೊಂಡಿದ್ದೀವಿ. ಇಂದು ಭಾರತ ಸಂವಿಧಾನದ ಅತ್ಯಂತ ಪ್ರಮುಖವಾದ ಒಂದು ಮೂಲಭೂತ ಹಕ್ಕಿನ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಸಮಾನತೆಯ ಹಕ್ಕು. ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗಿರ್ಬೋದು, ಇನ್ನೊಬ್ಬ ಬಡವ ಆಗಿರ್ಬೋದು, ಒಬ್ಬ ದೊಡ್ಡ ಕೆಲಸದಲ್ಲಿರ್ಬೋದು, ಇನ್ನೊಬ್ಬ ಸಾಮಾನ್ಯ ನಾಗರಿಕನಾಗಿರ್ಬೋದು. ಆದರೆ ಕಾನೂನಿನ ಮುಂದೆ ಎಲ್ಲರಿಗೂ ಒಂದೇ ರೀತಿಯ ಗೌರವ ಮತ್ತು ಕಾನೂನು ರಕ್ಷಣೆ ಇರಬೇಕೆಂಬುದು ಸಂವಿಧಾನದ ಮೂಲತತ್ವ. ಇದನ್ನೇ ನಾವು ಅನುಚ್ಛೇದ 14ರಲ್ಲಿ ನೋಡಬಹುದು. ಅನುಚ್ಛೇದ 14 ಏನು ಹೇಳ್ತದೆ ಅಂದರೆ, ಭಾರತದ ವ್ಯಾಪ್ತಿಯಲ್ಲಿ ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆ ಅಥವಾ ಕಾನೂನುಗಳ ಸಮಾನ ರಕ್ಷಣೆಯನ್ನು ರಾಜ್ಯ ನಿರಾಕರಿಸಬಾರದು. ಇಲ್ಲಿ ಎರಡು ಪ್ರಮುಖ ಪದಗಳನ್ನು ಗಮನಿಸಬೇಕು: ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆ. ಸರಳವಾಗಿ ಹೇಳೋದಾದ್ರೆ, ಯಾರೇ ಆಗಿರಲಿ ಕಾನೂನಿಗಿಂತ ಮೇಲಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಕಾನೂನು ಉಲ್ಲಂಘಿಸಿದ್ರೆ ಕಾನೂನು ಅನ್ವಯಿಸ್ತದೆ. ಅದೇ ರೀತಿ ಒಬ್ಬ ದೊಡ್ಡ ಹುದ್ದೆಯಲ್ಲಿರುವ ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸಿದ್ರು ಕಾನೂನು ಅನ್ವಯಿಸ್ತದೆ. ಹುದ್ದೆ, ಹಣ, ಅಧಿಕಾರ ಅಥವಾ ಪ್ರಭಾವದ ಆಧಾರದ ಮೇಲೆ ಕಾನೂನಿನ ಮುಂದೆ ವಿಶೇಷ ಸ್ಥಾನಮಾನ ನೀಡಲು ಸಾಧ್ಯವಿಲ್ಲ, ಪಡೆಯಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ಒಂದು ಪ್ರಮುಖವಾದ ಪ್ರಶ್ನೆ ಬರ್ತದೆ. ಸಮಾನತೆ ಅಂದರೆ ಎಲ್ಲರನ್ನೂ ಯಾವ ಸಂದರ್ಭದಲ್ಲಾದರೂ ಒಂದೇ ರೀತಿಯಾಗಿ ನೋಡಬೇಕು. ಆದರೆ ಅದು ಅಷ್ಟು ಸರಳವಲ್ಲ. ಸಮಾನತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಒಂದೇ ರೀತಿಯಲ್ಲಿ ನಡೆಸಿಕೊಳ್ಳೋದು ಎಂದಲ್ಲ. ಒಂದೇ ರೀತಿಯ ಪರಿಸ್ಥಿತಿಯಲ್ಲಿರುವ ಜನರನ್ನು ಸಮಾನವಾಗಿ ನಡೆಸಿಕೊಳ್ಳೋದು ಮುಖ್ಯ. ಆದರೆ ವಿಭಿನ್ನ ಪರಿಸ್ಥಿತಿಯಲ್ಲಿರುವವರಿಗಾಗಿ ಕಾನೂನು ಕೆಲವು ಯುಕ್ತಿಸಮ್ಮತವಾದ ವಿಭಿನ್ನ ವ್ಯವಸ್ಥೆಗಳನ್ನು ಮಾಡಬಹುದು. ಇದು ಒಂದು ಸರಳ ಉದಾಹರಣೆಯಲ್ಲಿ ನೋಡೋಣ. ಒಂದು ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತದೆ ಅಂದ್ಕೊಳ್ಳಿ. ಆದರೆ ಕಾನೂನು ಕೆಲವು ವಿಶೇಷ ಪರಿಸ್ಥಿತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ, ಉದಾಹರಣೆಗೆ ಅಂಗವೈಕಲ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸಬಹುದು. ಇದು ಸಮಾನತೆಗೆ ವಿರುದ್ಧವಲ್ಲ. ಏಕೆಂದರೆ ಉದ್ದೇಶ ಯಾರನ್ನಾದ್ರೂ ಅನ್ಯಾಯವಾಗಿ ಮೇಲಕ್ಕೆ ಎತ್ತುವುದಲ್ಲ, ನ್ಯಾಯಯುತವಾಗಿ ಅವಕಾಶವನ್ನು ಒದಗಿಸೋದು. ಅದೇ ರೀತಿ ಸಂವಿಧಾನವು ಮಹಿಳೆಯರು, ಮಕ್ಕಳು ಮತ್ತು ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಹಿತಾಸಕ್ತಿಗಾಗಿ ವಿಶೇಷ ಕಾನೂನು ಅಥವಾ ವ್ಯವಸ್ಥೆ ಮಾಡಲು ಅವಕಾಶ ನೀಡುತ್ತದೆ. ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ಅನುಚ್ಛೇದ 15 ಮತ್ತು 16ರ ಸಂದರ್ಭದಲ್ಲಿ ನೋಡೋಣ. ಹಾಗಾದ್ರೆ ಈ ಅನುಚ್ಛೇದ 14 ನಮಗೆ ಯಾವ ಸಂದೇಶ ನೀಡುತ್ತದೆ ಅಂತ ನೋಡೋದಾದ್ರೆ, ಯಾರನ್ನೂ ಕೇವಲ ಅವರ ಸ್ಥಾನಮಾನ, ಅಧಿಕಾರ ಅಥವಾ ಪ್ರಭಾವದ ಕಾರಣದಿಂದ ಕಾನೂನಿಗಿಂತ ಮೇಲಾಗಿ ನೋಡಬಾರದು. ಒಬ್ಬ ಸಾಮಾನ್ಯ ನಾಗರಿಕನಿಗೂ ಕಾನೂನು ರಕ್ಷಣೆ ಇದೆ. ಅದೇ ರೀತಿ ಅಧಿಕಾರದಲ್ಲಿರುವ ವ್ಯಕ್ತಿಗೂ ಕಾನೂನು ಅನ್ವಯಿಸ್ತದೆ. ಇದು ಪ್ರಜಾಪ್ರಭುತ್ವದ ಅತ್ಯಂತ ಮುಖ್ಯ ತತ್ವ, ಪ್ರಮುಖ ತತ್ವ. ಆದರೆ ಸರ್ಕಾರ ಪ್ರತಿಯೊಂದು ವಿಷಯದಲ್ಲಿ ಎಲ್ಲರಿಗೂ ಒಂದೇ ನಿಯಮವನ್ನೇ ಅನ್ವಯಿಸಬೇಕೇ ಅಲ್ಲ. ಕಾನೂನು ಕೆಲವು ವರ್ಗೀಕರಣಗಳನ್ನು ಮಾಡಬಹುದು. ಆದರೆ ಆ ವರ್ಗೀಕರಣ ಯುಕ್ತಿ ಸಮ್ಮತವಾಗಿರಬೇಕು ಮತ್ತು ಕಾನೂನಿನ ಉದ್ದೇಶದೊಂದಿಗೆ ಸಂಬಂಧ ಹೊಂದಿರಬೇಕು. ಕೇವಲ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಗುಂಪನ್ನ ಇಷ್ಟವಿಲ್ಲ ಎಂಬ ಕಾರಣಕ್ಕೆ ವಿಭಿನ್ನವಾಗಿ ನಡೆಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅಂತಹ ಅನ್ಯಾಯವಾದ ತಾರತಮ್ಯವನ್ನು ಸಂವಿಧಾನ ಒಪ್ಪೋದಿಲ್ಲ. ಉದಾಹರಣೆಗೆ, ಒಂದು ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಎಲ್ಲಾ ಅರ್ಹ ವಿದ್ಯಾರ್ಥಿಗಳನ್ನು ಕಾನೂನಿನಲ್ಲಿ ನಿಗದಿಪಡಿಸಿದ ಮಾನದಂಡಗಳ ಆಧಾರದ ಮೇಲೆ ಪರಿಗಣಿಸಬೇಕು. ಆದರೆ ಅರ್ಹತೆ ಇಲ್ಲದ ವ್ಯಕ್ತಿಯನ್ನು ಕೇವಲ ಅಧಿಕಾರ ಅಥವಾ ಪರಿಚಯ ಕಾರಣದಿಂದ ಆಯ್ಕೆ ಮಾಡಿದರೆ ಅದು ಸಮಾನತೆಯ ತತ್ವಕ್ಕೆ ವಿರುದ್ಧವಾಗುವ ಪ್ರಶ್ನೆ ಉದ್ಭವಿಸುತ್ತದೆ. ಅದೇ ರೀತಿ ಒಂದು ಸರ್ಕಾರಿ ಯೋಜನೆಯ ಪ್ರಯೋಜನವನ್ನು ನೀಡುವಾಗ ಕಾನೂನಿನಲ್ಲಿ ನಿಗದಿಪಡಿಸಿದ ಅರ್ಹತಾ ಮಾನದಂಡಗಳಿಗೆ ಅನುಸರಿಸಬೇಕು. ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕು ಎಂಬುದಕ್ಕಿಂತ ಕಾನೂನಿನ ಅನ್ವಯದಲ್ಲಿ ನ್ಯಾಯ ಮತ್ತು ಯುಕ್ತಿ ಸಮ್ಮತತೆ ಇರಬೇಕು ಎಂಬುದು ಮುಖ್ಯ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ, ಸಮಾನತೆ ಎಂದರೆ ಅವಕಾಶಗಳಲ್ಲಿ ನ್ಯಾಯ. ಪ್ರತಿಯೊಬ್ಬರ ಪರಿಸ್ಥಿತಿಯು ಒಂದೇ ಆಗಿರೋದಿಲ್ಲ. ಹಾಗಾಗಿ ನಿಜವಾದ ಸಮಾನತೆಯನ್ನು ಸಾಧಿಸಲು ಕೆಲವು ಸಂದರ್ಭಗಳಲ್ಲಿ ವಿಶೇಷ ಕ್ರಮಗಳು ಕೂಡ ಅಗತ್ಯ ಇರಬಹುದು. ಇದಕ್ಕಾಗಿಯೇ ನಮ್ಮ ಸಂವಿಧಾನವು ಕೇವಲ ಎಲ್ಲರೂ ಸಮಾನರು ಎಂದು ಹೇಳಿ ನಿಲ್ಲುವುದಿಲ್ಲ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಸೇರಿದಂತೆ ವಿವಿಧ ವರ್ಗಗಳ ಹಿತವನ್ನು ಕಾಪಾಡಲು ವಿಶೇಷ ವ್ಯವಸ್ಥೆಗಳಿಗೆ ಸಂವಿಧಾನದಲ್ಲಿ ಅವಕಾಶವಿದೆ. ಆದರೆ ಇವುಗಳ ಸಂಪೂರ್ಣ ವಿವರಗಳನ್ನು ನಾವು ಅನುಚ್ಛೇದ 15 ಮತ್ತು 16ರಲ್ಲಿ ನೋಡೋಣ.
ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ನಾವು ಕಲಿತಿದ್ದು ಏನಪ್ಪಾ ಅಂತಂದರೆ, ಮೊದಲನೇದಾಗಿ ಅನುಚ್ಛೇದ 14 ಸಮಾನತೆಯ ಹಕ್ಕಿನ ಪ್ರಮುಖ ಆಧಾರವಾಗಿದೆ. ಎರಡನೇದು ಕಾನೂನು ಮುಂದೆ ಎಲ್ಲರೂ ಸಮಾನರೇ. ಮೂರನೇದು ಕಾನೂನಿಗಿಂತ ಯಾರೂ ಮೇಲಲ್ಲ. ನಾಲ್ಕನೇದು ಸಮಾನತೆ ಎಂದರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿಕೊಳ್ಳೋದು ಎಂದಲ್ಲ. ಐದನೇದು ವಿಭಿನ್ನ ಪರಿಸ್ಥಿತಿಯಲ್ಲಿರುವ ಜನರಿಗೆ ಯುಕ್ತಿಸಮ್ಮತವಾದ ವಿಭಿನ್ನ ವ್ಯವಸ್ಥೆಗಳನ್ನು ಕಾನೂನು ಮಾಡಬಹುದು. ಮತ್ತು ಅತ್ಯಂತ ಪ್ರಮುಖವಾಗಿ ಸಮಾನತೆ ಎಂದರೆ ಕೇವಲ ಒಂದೇ ರೀತಿಯ ವರ್ತನೆಯಲ್ಲ, ನ್ಯಾಯಯುತ ಮತ್ತು ತಾರತಮ್ಯರಹಿತ ಅವಕಾಶವನ್ನು ಖಚಿತಪಡಿಸುವುದು ಹೌದು. ನಮ್ಮ ಸಂವಿಧಾನ ನಮಗೆ ಹಕ್ಕುಗಳನ್ನ ನೀಡಿದೆ. ಆ ಹಕ್ಕುಗಳನ್ನು ಅರ್ಥ ಮಾಡಿಕೊಂಡು ತಿಳಿದುಕೊಳ್ಳೋದು ಪ್ರತಿಯೊಬ್ಬ ನಾಗರಿಕರನ್ನ ಜವಾಬ್ದಾರಿ. ಮುಂದಿನ ಸಂಚಿಕೆಯಲ್ಲಿ ಅನುಚ್ಛೇದ 15 ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ ಮುಂತಾದ ಆಧಾರಗಳ ಮೇಲೆ ತಾರತಮ್ಯ ಮಾಡಬಾರದು ಎಂಬ ಸಂವಿಧಾನದ ರಕ್ಷಣೆಯ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಸಂವಿಧಾನ ತಿಳಿ ಸರಣಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹಕ್ಕುಗಳನ್ನು ತಿಳ್ಕೊಳ್ಳಿ, ನಿಮ್ಮ ಕರ್ತವ್ಯಗಳನ್ನು ಅರಿತುಕೊಳ್ಳಿ, ಸಂವಿಧಾನವನ್ನು ಗೌರವಿಸೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.